ಭೀಮನ ಮನೆತನ ಮುರಿಯಲು ಅವನ ಸೊಸೆಯಿಂದಲೇ ತಂತ್ರ ರೂಪಿಸಿ ತಂತ್ರದಿಂದ ಮೂಡಿ ಹೊಡೆಯೇ ಬಾಣ ಈ ಕಲಿಯುಗದ ಜಾಣ. ಓಹೋ, ರೂಪ ಬಂದಳು. ಬಾರು ಬಾರಿನ ಬರುವಿಕೆನೇ ಕಾಯ್ತಾ ಇದ್ದೆ. ಹೌದಾ, ಏನ್ ವಿಷಯ? ರೂಪ ನಿನಗಾದ ಅನ್ಯಾಯಕ್ಕಾಗಿ ನ್ಯಾಯ ದೊರಕಿಸಲು ಉಪಾಯ ಮಾಡಿದ್ರು. ಹೌದಾ, ಅದ್ಯಾವ ಉಪಾಯ ಅಂತ ಹೇಳ್ಬೋದಲ್ವಾ? ರೂಪ, ನಿನ್ನಕ್ಕಳ ಸಾವಿಗೆ ಮೂಲ ಕಾರಣವಾಗಿರುವ ಕಾವೇರಿಯನ್ನು ಕಂಗಾಲು ಮಾಡುವ ಕಾಲ ಈಗ ಕೂಡಿ ಬಂದಿದೆ. ಓ, ನಿಮ್ ಮಾತಿನ ಅರ್ಥ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹೇಳ್ತೇನೆ ರೂಪ. ಕಾವೇರಿ ಮೇಲೆ ಅತ್ಯಾಚಾರ ಮಾಡಲು ನಾಳೆ ಆ ನಳಿನ ನಿಮ್ಮ ಮನೆಗೆ ಬರುತ್ತಾರೆ. ಓಹೋ ಹೋ, ಮಾತಿನ ಅರ್ಥ ಈಗ ಆಗ್ತಾ ಇದೆ. ಅಂದ ಹಾಗೆ ನೀವು ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಮನೆಯಲ್ಲಿ ಯಾರು ಇದ್ದೀರೋ ಹಾಗೆ ನಾನ್ ನೋಡ್ಕೋಬೇಕು ಅಲ್ವಾ? ಹೌದು ರೂಪ, ಕಾರ್ಯ ನೀಡಬೇಕಾದ್ರೆ ಅಡೆತಡೆ ಆಗಬಾರದು. ನೋಡಿ, ಅದ್ರ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡ್ಬೇಡಿ. ನೀವ್ ಹೇಳ್ದ ಹಾಗೆ ಖಂಡಿತ ನಾನು ಕೇಳ್ತೀನಿ. ಏಯ್ ಕಾವೇರಿ, ನನ್ನ ಅಕ್ಕನ ಜೀವನಕ್ಕೆ ನೀನು ಬೆಂಕಿ ಇಟ್ಬಿಟ್ಟಿಯಲ್ಲ, ನೋಡ್ತಾ ಇರೆ, ನಿನ್ನ ಜೀವನಕ್ಕೆ ನಾನು ಬೆಂಕಿ ಇಡ್ತೇನೆ. ರೂಪ, ನಿನ್ನ ಮಾತಿನ ವರಸೆ, ದೇಹದ ಮೈಮಾಟ ಎಂತವರನ್ನು ಬೆಚ್ಚಿ ಬಿಡಿಸುತ್ತದೆ. ನಿಜ ಹೇಳಬೇಕಾದರೆ ನೀನು ಕರ್ಪೂರದ ಗೊಂಬೆ. ಮಾತು ಹೇಳಿದರೆ ನೋಡಿ, ನೀವು ಮಾತಲ್ಲಿ ನನ್ನನ್ನ ಹೊಗಳ್ಬೇಡಿ. ನೀವು ನನ್ನ ಅಂದ ಚಂದನ ಹೊಗಳಕ್ ಹೋಗ್ಬೇಡಿ. ನನ್ನ ಅಂದ ಚಂದ ನಿಮ್ಮ ಉಪಾಯದ ಮುಂದೆ ಏನಿದೆ ಹೇಳಿ? ನಿಮ್ಮ ಉಪಾಯನೇ ಒಂಥರ ಝೇಂಕಾರ ಇಲ್ಲ. ಹೆಚ್ಚಿನದೇನು ಬೇಡ ರೂಪ. ನಿನ್ನ ಕೋಗಿಲ ಕಂಠದಿಂದ ಹೊರಹೊಮ್ಮಲಿಯೂ